ಸಹಜವಾಗಿ ಮಾನವ ಸಂಘಜೀವಿಯಾದ್ದರಿಂದ ಸರ್ವರೊಂದಿಗೆ ಬೆರೆತು ಬಾಳಲು ಬಯಸುತ್ತಾನೆ. ಪ್ರತಿಯೊಬ್ಬರೂ ಸಮಾಜದಲ್ಲಿ ಒಳ್ಳೆಯ ಸ್ಥಾನ, ಗೌರವ, ಮರ್ಯಾದೆಯನ್ನು ಅಪೇಕ್ಷಿಸುತ್ತಾರೆ. ಯಾರೇ ಆಗಲಿ, ಇನ್ನೊಬ್ಬರು ನಮ್ಮನ್ನು ಹಿಂಸಿಸಲಿ, ಕೆಟ್ಟ ಮಾತುಗಳಿಂದ ಬೈಯಲಿ, ನಮ್ಮನ್ನು ಶಪಿಸಲಿ, ನಮಗೆ ಕೇಡು ಸಂಭವಿಸಲಿ ಎಂದು ಬಯಸುವುದಿಲ್ಲ. ಬದಲಾಗಿ ಯಾವಾಗಲೂ ನಮಗೆ ಒಳ್ಳೆಯದೇ ಆಗಲಿ, ಎಲ್ಲರೂ ನಮಗೆ ಒಳ್ಳೆಯದೇ ಮಾಡಲಿ ಎಂದು ಬಯಸುತ್ತಾರೆ. ಇತರರಿಂದ ಒಳ್ಳೆಯದನ್ನೇ ಅಪೇಕ್ಷಿಸುವ ಯಾರೇ ಆಗಲಿ, ಇತರರಿಗೆ ಕೇಡು ಬಯಸಬಾರದು ಎಂದು ಮರೆಯಬಾರದು. ಇತರರನ್ನು ಹೀಯಾಳಿಸುತ್ತಿದ್ದು ಇತರರು ನನ್ನನ್ನು ಗೌರವಿಸಬೇಕು ಎಂದು ಬಯಸುವುದು ಅಸಂಭವನೀಯ ಕಾರ್ಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಸತ್ಯವೇದವು ಹೀಗೆ ತಿಳಿಸುತ್ತದೆ: ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಎಂಬ ಗಾದೆಯಂತೆ ಪ್ರತಿಯೊಬ್ಬರೂ ಅವರವರ ಕೃತ್ಯಗಳ ಪರಿಣಾಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಕೃತ್ಯಗಳೇ ಪ್ರತ್ಯಕ್ಷ ಸಾಕ್ಷಿಗಳು. ಕೇಡು ಮಾಡುವವರಿಗೆ ಸಹಾಯ ಮಾಡುವವರು ಸಮಾನ ಶಿಕ್ಷೆಗೆ ಪಾತ್ರರು. ನಾವು ಮಾಡುವ ಆಯ್ಕೆಗಳು ನಮ್ಮ ಜೀವನದಲ್ಲಿನ ಬದಲಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಸತ್ಯವೇದದಲ್ಲಿರುವ ದೇವರ ವಾಕ್ಯಕ್ಕೆ ಶಾಪವನ್ನು ದೂರ ಮಾಡುವ, ನಿತ್ಯ ಮರಣದಿಂದ ತಪ್ಪಿಸುವ ಶಕ್ತಿ ಇದೆ. ಸತ್ಯವೇದದಲ್ಲಿರುವ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯಲು ಮಾಡುವ ಆಯ್ಕೆ ಬದುಕನ್ನು ಬೆಳಗಿಸುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನವನ್ನು ಬಂಗಾರದ ನಿಯಮವೆಂದೂ ಕರೆಯಲಾಗುತ್ತದೆ. ಈ ವಚನದಲ್ಲಿ ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ: ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಜನರಿಗೆ ನಿಮ್ಮ ನಕಾರಾತ್ಮಕ ಮಾತು, ನಕಾರಾತ್ಮಕ ಕೃತ್ಯಗಳೆಂಬ ವಿಷವನ್ನು ಕೊಟ್ಟು ಅವರಿಂದ ಸಕಾರಾತ್ಮಕ ಮಾತು, ಸಕಾರಾತ್ಮಕ ನಡವಳಿಕೆ ಎಂಬ ಅಮೃತವನ್ನು ಅಪೇಕ್ಷಿಸುವುದು ಅಜ್ಞಾನದ ಸಂಕೇತ. ಒಳ್ಳೆಯದನ್ನು ಬಯಸುವುದಕ್ಕೆ ಮೊದಲು ಒಳ್ಳೆಯ ಕಾರ್ಯಗಳನ್ನು ಮಾಡುವ ನಿರ್ಣಯ ಮಾಡಿ. ಸಮಾಧಾನವನ್ನು ಬಯಸುವುದಕ್ಕೆ ಮೊದಲು ಬೇರೆಯವರೊಂದಿಗೆ ಸಮಾಧಾನದಿಂದಿರಿ. ಇನ್ನೊಬ್ಬರಿಂದ ಗೌರವ ಮರ್ಯಾದೆಯನ್ನು ಬಯಸುವುದಕ್ಕೆ ಮೊದಲು ಇನ್ನೊಬ್ಬರನ್ನು ಗೌರವಿಸಿ. ಸರ್ವರನ್ನೂ ಸಮಾನವಾಗಿ ಕಾಣುವ ಮನಸ್ಸನ್ನು ಸರ್ವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಅನುಗ್ರಹಿಸಲಿ. ಆಮೆನ್.